ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317ಡಿಯ ನೂತನ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅಭಿಲಾಷ ಶನಿವಾರ ಇಂಡಿಯಾನಾ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಪದಗ್ರಹಣ ನೆರವೇರಿಸಿದ ಅಂತಾರಾಷ್ಟ್ರೀಯ ಮಾಜಿ ನಿರ್ದೇಶಕ ಲಯನ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ಕಾರ್ಯದರ್ಶಿ ಪ್ರವೀಣ್ ಚಚ್ಚತ್ ಏಂಜಲ್ ಆಫ್ ಸರ್ವಿಸ್ ಎನ್ನುವ ಧ್ಯೇಯ ವಾಕ್ಯವನ್ನು ಲಯನ್ಸ್ ಜಿಲ್ಲೆ 317ಡಿ ಹಾಕಿಕೊಂಡಿದೆ. ಸಮಿತಿ ಹಾಕಿಕೊಂಡಿರುವ ಪ್ರತಿಯೊಂದು ಯೋಜನೆಯೂ ಯಶಸ್ವಿಯಾಗಲಿದೆ ಎಂದರು. ನೂತನ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ಮಾತನಾಡಿ, ಲಯನ್ ಅಭಿಯಾನವು 2 ಪ್ರಮುಖ ಸ್ತಂಭಗಳಾದ ಫೆಲೋಶಿಪ್ ಹಾಗೂ ಸೇವಾ ಕಾರ್ಯಗಳ ಮೇಲೆ ನಿಂತಿದೆ. ಇದರೊಂದಿಗೆ ಸೇವೆಗಳಿಂದ ಸಿಗುವ ತೃಪ್ತಿ ಹಾಗೂ ಅದನ್ನು ಗುರುತಿಸುವ ಕೆಲಸ ನಡೆದಾಗ ಲಯನ್ಸ್ ಚಳವಳಿಯು ವೇಗವಾಗಿ ಪಸರಿಸುತ್ತದೆ. ಅದನ್ನು ಎಲ್ಲರೂ ಅನುಸರಿಸುವ ಮೂಲಕ ಸಮಿತಿಯ ಯಶಸ್ಸಿಗೆ ಭಾಗಿದಾರಿಕೆ ನೀಡಬೇಕು ಎಂದರು. 2025-26ನೇ ಈ ಸಾಲಿನಲ್ಲಿ ನಮ್ಮ ಜಿಲ್ಲೆಯನ್ನು ಮುನ್ನಡೆಸಲಿಕ್ಕಿರುವಂತಹ ಹೊಸ ದೃಷ್ಟಿಕೋನ, ಹೊಸ ಯೋಚನೆಗಳ ನೇತಾರ ನಮ್ಮೆಲ್ಲರ ನೆಚ್ಚಿನ ರಾಜ್ಯಪಾಲರಾದಂತಹ ಲಯನ್ ಕುಡ್ಪಿ ಅರವಿಂದ ಶೆಣೈ ಅವರನ್ನು ಪರಿಚಯಿಸುವ ಸದವಕಾಶಕ್ಕಾಗಿ ರಾಜ್ಯಪಾಲರಿಗೆ ಮೊತ್ತ ಮೊದಲಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಹೊಸತನವೇ ಬಾಳು, ಹಳಸಿಕೆಯೆಲ್ಲ ಸಾವು ಬಿಡು, ರಸವು ನವನವತೆಯಿಂದ ಅನುದಿನವೂ ಹೊಮ್ಮಿ, ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ, ಪಸರುತಿರೆ ಬಾಳ್ಚೆಲುವು ಮಂಕುತಿಮ್ಮ. DVಜಿಯವರ ಕವಿವಾಣಿಯಂತೆ ನಮ್ಮ ನಡೆನುಡಿಗಳಲ್ಲಿ, ವಿಚಾರಗಳಲ್ಲಿ, ಕೃತಿಗಳಲ್ಲಿ ಹೊಸತನ ಇದ್ದಾಗ ಮಾತ್ರ ನಮ್ಮ ಬದುಕು ಸೊಗಸಾಗುತ್ತದೆ, ಜಗತ್ತು ಸುಂದರವಾಗುತ್ತದೆ. ಈ ಬಾರಿ ಸುಂದರ ಜಗತ್ತು ಎಂಬ ವಿಶಿಷ್ಟ ಪರಿಕಲ್ಪನೆಯೊಂದಿಗೆ ಸಂಪೂರ್ಣವಾದ ಹೊಸತನದೊಂದಿಗೆ ಲಯನ್ಸ್ ಜಿಲ್ಲೆ 317ಡಿ ಇದರ ಸಾರಥ್ಯವನ್ನು ವಹಿಸಿಕೊಂಡವರು ಲಯನ್ ಕುಡ್ಪಿ ಅರವಿಂದ ಶೆಣೈಯವರು. ಕುಡ್ಪಿ ಅರವಿಂದ ಶೆಣೈಯವರು ಶ್ರೀಯುತ ಕುಡ್ಪಿ ಪಾಂಡುರಂಗ ಶೆಣೈ ಹಾಗೂ ಸುಮಿತ್ರಾ ಶೆಣೈ ದಂಪತಿಗಳ 3 ಮಕ್ಕಳಲ್ಲಿ ಕಿರಿಯವರು. ವಾಣಿಜ್ಯಶಾಸ್ತ್ರ ಪದವಿ ಶಿಕ್ಷಣವನ್ನು ಪೂರೈಸಿದ್ದು ಸೈಂಟ್ ಎಲೋಷಿಯಸ್ ಕಾಲೇಜಿನಲ್ಲಿ. ವಿನ್ಯಾಸ ಹಾಗೂ ಮುದ್ರಣ ಸೇವೆಗಾಗಿ ಹೆಸರಾದ ದರ್ಶನ್ ಡಿಜಿಟಲ್ ಸಂಸ್ಥೆಯ ಮಾಲಕರಾಗಿ, ಸಲಹೆಗಾರರಾಗಿ ಎಲ್ಲರಿಗೂ ಚಿರಪರಿಚಿತರಾದಂತಹ ಸ್ನೇಹಮಯಿ. 1994ರ ಸಾಲಿನಲ್ಲಿ ಮಂಗಳೂರು JCSನ ಅಧ್ಯಕ್ಷರಾದಾಗ ಆ ವರ್ಷದಲ್ಲಿ ನಡೆಸಿದಂತಹ ಕಾರ್ಯಕ್ರಮಗಳ ಸರಣಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದ ಪ್ರತಿಭಾನ್ವಿತರು. ಹಲವಾರು ಸಾರ್ವಜನಿಕ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಗೌರವ ಅತಿಥಿಯಾಗಿ, ತೀರ್ಪುಗಾರರಾಗಿ, ಓರ್ವ ಅತ್ಯುತ್ತಮ ಹವ್ಯಾಸಿ ಛಾಯಾಗ್ರಾಹಕರಾಗಿ, ಟೇಬಲ್ ಟೆನ್ನಿಸ್, ಚೆಸ್, ಶಟಲ್ ಬ್ಯಾಡ್ಮಿಂಟನ್, ಟ್ರೆಕ್ಕಿಂಗ್ ಹೀಗೆ ಹಲವಾರು ಅಭಿರುಚಿಗಳನ್ನು ರೂಢಿಸಿಕೊಂಡಿರುವ ಅರವಿಂದ ಶೆಣೈಯವರು ಲಯನಿಸಮ್ ಅನ್ನು ಪ್ರವೇಶಿಸಿದ್ದು 1993ರಲ್ಲಿ. ಲಯನ್ಸ್ ಕ್ಲಬ್ ಮಂಗಳೂರಿನ ಸದಸ್ಯರಾಗಿ 32 ವರ್ಷಗಳ ತಮ್ಮ ಸುದೀರ್ಘ ಪಯಣದಲ್ಲಿ ಲಯನ್ಸ್ನಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಇವರು ತಮ್ಮ ಸಂಸ್ಥೆ ಹಾಗೂ ಲಯನ್ಸ್ ಜಿಲ್ಲೆಯಲ್ಲಿ ಹಲವಾರು ಗುರುತರವಾದ ಜವಾಬ್ದಾರಿಗಳನ್ನು ಸಮರ್ಥವಾಗಿ, ಅಷ್ಟೇ ಸಮರ್ಪಕವಾಗಿ ನಿಭಾಯಿಸಿದವರು. ಜಿಲ್ಲಾ ಕೈಪಿಡಿಯ ಸಂಪಾದಕರಾಗಿ, ಜಿಲ್ಲಾ ಸಂಪುಟ ಸಂಯೋಜಕರಾಗಿ, GLT GST ಸಂಯೋಜಕರಾಗಿ, ಜಿಲ್ಲಾ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ, ಜಿಲ್ಲಾ ಸಂಪುಟ ಕಾರ್ಯದರ್ಶಿಯಾಗಿ ಹಲವಾರು ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದಂತಹ ಅನುಭವಿ ನಾಯಕನಾಗಲು ಸಾಧ್ಯ ಎಂಬುದಕ್ಕೆ ಅತ್ಯುತ್ತಮ ನಿದರ್ಶನ ಕುಡ್ಪಿ ಅರವಿಂದ ಶೆಣೈಯವರು. ಓರ್ವ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ತರಬೇತಿ ಕಾರ್ಯಾಗಾರಗಳನ್ನು ನಡೆಸಿರುವ, ಜಿಲ್ಲೆಯ ಪ್ರತಿಯೊಂದು ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ತೆರೆಮರೆಯಲ್ಲಿ ಶ್ರಮಿಸಿರುವ ಅರವಿಂದ ಶೆಣೈಯವರು ಲಯನ್ಸ್ ಜಿಲ್ಲೆಯ ಮೊದಲ ಜಿಲ್ಲಾ ಸಂಪಾದಕರಾಗಿ ಲಯನ್ಸ್ ಸಂಚಿಕೆಗೆ ಲಯನ್ಸ್ ಮಂಗಳ ಎಂದು ನಾಮಕರಣ ಮಾಡಿದ್ದು ಮಾತ್ರವಲ್ಲದೆ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳ ಮುಖೇನ ಲಯನ್ಸ್ ಮಂಗಳವನ್ನು ಎಲ್ಲರಿಗೂ ಪರಿಚಯಿಸಿದಂತಹ ಕ್ರಿಯಾಶೀಲ ವ್ಯಕ್ತಿ, ಅನುಭವಗಳಿಂದಲೇ ಪರಿಪಕ್ವರಾದ ಅಪರೂಪದ ನಾಯಕ. ಕುಡ್ಪಿ ಅರವಿಂದ ಶೆಣೈಯವರ ಪ್ರತಿಯೊಂದು ಕಾರ್ಯಗಳ ಹಿಂದೆಯೂ ಸ್ಫೂರ್ತಿಯಾಗಿ ನಿಂತವರು ಜಿಲ್ಲೆಯ ಪ್ರಥಮ ಮಹಿಳೆ ಮಮತಾ ಶೆಣೈ. ಓರ್ವ ಯಶಸ್ವಿ ಉದ್ಯಮಿಯಾಗಿ ಕೂಡ ಗುರುತಿಸಿಕೊಂಡವರು. ಉನ್ನತ ಶಿಕ್ಷಣವನ್ನು ಪಡೆದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗಸ್ಥರಾಗಿರುವ ಅಶ್ವಿನ್ ಹಾಗೂ ಆಶಾ ಎಂಬ 2 ಮಕ್ಕಳ ಹೆತ್ತವರಾದ ಇವರದು ಸುಖಿ ಕುಟುಂಬ. ಲಯನಿಸಮ್ನಲ್ಲಿ ಇವರ ಪರಿಪೂರ್ಣತೆ ಹಾಗೂ ತಾಧ್ಯಾತ್ಮ್ಯತೆಗಾಗಿ ಸಂದಂತಹ ಗೌರವಗಳು ಹಲವು. 2 ಬಾರಿ ಅತ್ಯುತ್ತಮ ಲಯನ್, 15 ಬಾರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಸ್ಪಿನ್, 3 ಬಾರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಮೆಡಲಿಯನ್, 6 ಬಾರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಎಪ್ರಿಸಿಯೇಷನ್ ಸರ್ಟಿಫಿಕೇಟ್. ಇಷ್ಟು ಮಾತ್ರವಲ್ಲದೆ ಮಲ್ಟಿಪಲ್ ಮಟ್ಟದಲ್ಲಿ ಅತ್ಯುತ್ತಮ ಸಂಪಾದಕ, ಅತ್ಯುತ್ತಮ ಸಾರ್ವಜನಿಕ ಸಂಪರ್ಕಾಧಿಕಾರಿ,
ಲಯನ್ಸ್ ಸಕಲ ಸೇವಾಧುರೀಣ, ಅತ್ಯಂತ ಸೃಜನಶೀಲ ಲಯನ್, ಲಯನ್ಸ್ ಚಾಣಕ್ಯ ಇತ್ಯಾದಿ ಅಸಂಖ್ಯ ಗೌರವಗಳಿಗೆ ಪಾತ್ರರಾದವರು ಅರವಿಂದ ಶೆಣೈಯವರು. ಭವಿಷ್ಯದ ಬಗೆಗೆ ನಿಖರವಾದ ದೃಷ್ಟಿಕೋನವನ್ನು ಹೊಂದಿರುವ, ಹಾಗೆಯೇ ತನ್ನ ತಂಡವನ್ನು ಆ ದೃಷ್ಟಿಕೋನದೆಡೆ ಒಯ್ಯುವಂತಹ ಸಾಮರ್ಥ್ಯವುಳ್ಳ, ಕೌಶಲ್ಯವುಳ್ಳ ಓರ್ವ ಹೊಸ ಆಶಯಗಳ, ಹೊಸ ಭರವಸೆಗಳ, ಸರಳ ಹಾಗೂ ಸ್ನೇಹಪರ ವ್ಯಕ್ತಿತ್ವದ ಓರ್ವ ಸೃಜನಾತ್ಮಕ ನಾಯಕ, ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ನಾಯಕ ಲಯನ್ ಕುಡ್ಪಿ ಅರವಿಂದ ಶೆಣೈ PMJF. ಇಂದಿನ ಈ ಪದಗ್ರಹಣ ಸಮಾರಂಭ ಅಭಿಲಾಷ ಅವರ ಸರ್ವ ಅಭಿಲಾಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾಂದಿಯಾಗಲಿ ಎಂಬ ಆಶಯದೊಂದಿಗೆ Chief Guest Praveen Ji, Madam District Governor Reena Ji, past international directors, MCC, IBDG, Vice Governors, all my beloved, respected past district governors, visiting land guests, all my wonderful members of the District 317D. First of all, I would like to compliment our host committee, led by Sridhara Shetty, Harish Shalva, Vijay Maya, and Jay Prakash, for making impeccable arrangements. I hope all of you could come in and have a good high tea. And it is thanks to the team of Sridharaj. And let's have a small round of applause for our organizing committee. Friends, this year I had one small advance recognition. So I just said, or I requested a few of my leading lands that we will have an advanced recognition program. Normally we have the recognition at the end of the year. Could you have the slide, please? We have the recognition at the end of the year, but I suggested or I requested that those lands who can contribute a sum of 2 lakhs towards NGF subsidy or towards the district service fund will be recognized as the patron angels of service. I wanted 10, but I reached the figure of 9. So now we will recognize this top 9, and during that time, if there is a 10th angel of service in this audience, you can come up to the dais. So if any one of you thinks you are up to it to become the 10th patron angel of service, you are up to it, you can come up to the dais. Yes, I saw somebody standing there. Meanwhile, I'd like to recognize the patronage. I request Sir Alvin Norona to come forward. Please come forward, sir. Past District Governor H.S. Manjunath Murthy. Sadhya Balkrishna, he could not come today. Ramaswamy, Kagga Ramaswamy. Our district LCF coordinator, Lokesh Shetty. Umesh Shetty from the Lions Club of Beltangadi. Venkatesh Hebbar from the Lions Club of Bappanadu Inspire. Asha Nagaraj, the only lady patron angel, and William Mascarenhas from the Lions Club of Surathkal. So there is a 10th square. You are most welcome. I would like to request our chief guest to present the International President's Pin, AP Singh's Pin, the first receivers of the International President's Pin this year in our district, to our patron angels. Could you have a big round of applause for our wonderful patron angels of service?
we have all been taught so many years that Lionism rests on two pillars. That Lionism rests on two pillars of, I think only the past governors are answering. What about others? Lionism rests on two pillars. What are those pillars? Fellowship and service. Lionism rests on those pillars called fellowship and service. But over the years, it's my opinion and what I believe and what I've seen that Lionism will rest on two pillars of fellowship and service, but Lionism runs on two wheels. That's called satisfaction and recognition. If you believe in me, please give me one round of applause. It should be spontaneous. It's not that every time I should ask you, put your hands together and clap. So, Lionism runs on two wheels of satisfaction and recognition. So just don't listen to this and go to your clubs. Implement it. That's what I ask. When your club members does a good job, please be gracious enough to appreciate it. And when you do service to anybody as satisfaction, is what brings value to each member. We talk about Mission 1.5, we talk about membership, but I personally feel it is the satisfaction, it is the value that which we give to each member that will drive growth, that will drive us towards Mission 1.5. And in our district, we have a separate target called Mission 5K. We are racing towards 5,000. So when international reaches 1.5, but even before that, I think within a year or two, we will reach our goal of 5K, 5,000 members. On this occasion, I'd quickly like to remember all those who helped me in my journey and brought me here to this position where I am today. My sponsor, my home club members, and all Lion friends from other clubs. Please forgive me for not mentioning any names because it will take me at least 30 minutes to say all the names people who helped me to come till here. But I must mention all our respected past district governors. It has been my privilege to work closely with each one of them. And if at all, I am here, I am doing something, it is but a reflection of what I imbibed from each and every past district governor, right from 2003, Dr. Ramdas Rai, till last year, B.M. Bharati. It was my pleasure to work with every past district governor. I should mention my mentor and friend in JCs, PDG P. Kishore Rao, who motivated me to join Lions even when I had just joined the JCs way back in '93. My good friend, my first standard classmate, PDG Arun Shetty, it was his dream to see me here, and to achieve that dream, he has overturned mountains, he has slept sleepless nights. Arun, always I'll be grateful for that. All the PDGs, I should be really not only thankful, I was really surprised, I was so overwhelmed. Just last week when I called Venkateshana, Eji Venkatesh, I requested him to come for the installation. He said, how can I miss your installation? And then as an afterthought he said, if there's anything you can ask me. Then again he said, don't ask, it is your right. You can demand anything you want from me. You can demand from me. Thank you, Venkateshana, for those wonderful words. PDG HS Manjunath Murthy, even before I could start my year, he has assured me and he has made all the arrangements to host a premium presidential seminar or a residential overnight schooling at a wonderful resort at Sakleshpur. We will be having it this month end. So thank you, past governor sir, for that gesture of yours. And also, Harishana, thank you for everything. He said, I'll give you a blank check. You can write the amount. Our PMCC, Vasant Kumar Shetty. Already we have moved so many applications to LCF, and he has been guiding us
throughout that process. Thank you, Vasantanna, and of course, the pride of our district, my close friend, everybody's brother, everybody's good friend. How can I forget Sanjeet Shetty? He has stood with me like a rock, and anything I want, it's just a fraction of a second. When I call, even before I disconnect the call, that work is done. That is his power, and he is our international director in waiting. One big round of applause for our international director in waiting. We are waiting for that day, and we will all be rock solid behind you when you ascend that post, Sanjitana. We are delighted here to have with us today past international director Praveen Chajat as our installing officer. The last time he came here was for PDG All in Patra was district convention around 15 years back. And Madam Reena ji also, we are so happy to have you here. Our PIDs, Vamshidhar Babu and Krishna Reddy, MCC, Mohan Kumar, Chief GAT, Devagowda ji. This time ಅವರು ನಮ್ಮ ಮನೆ ಅಳಿಯ ಥರ ಸುಮಾರು ಕಡೆ ನಮ್ಮ ಇನ್ಸ್ಟಾಲೇಷನ್ಗೆ ಬಂದಿದ್ದಾರೆ ಸರ್. ಸೊ ಹ್ಯಾಪಿ ದೇ ಹ್ಯಾವ್ ಯು ಇನ್ ಅ ಡಿಸ್ಟ್ರಿಕ್ಟ್ ವೆರಿ ರೆಗ್ಯುಲರ್ಲಿ. PMCC ಕೆ ಕೃಷ್ಣೇಗೌಡ ಸರ್ ಕಳೆದ ವರ್ಷ ನಮ್ಮನ್ನು ಅಷ್ಟು ಒಳ್ಳೆಯದಾಗಿ ನೋಡ್ಕೊಂಡಿದ್ದಾರೆ. ನನ್ನ ಒಡಹುಟ್ಟಿದ ಅಣ್ಣ ಅವರು. ಥ್ಯಾಂಕ್ ಯು ಸರ್, ಆ್ಯಂಡ್ ಯು ಹ್ಯಾವ್ ಗ್ರೇಸ್ ದಿಸ್ ಒಕೇಶನ್ ಆ್ಯಂಡ್ ಸೋ ಮಚ್ ಸಪೋರ್ಟ್ ಯು ಹ್ಯಾವ್ ಗಿವನ್ ಟು ಮೀ ಪರ್ಸನಲಿ. ಮೈ ಡಿಯರ್ co-governors KL Rajshekar from Mysore and Sapna Suresh from Udupi. Especially we three, we had such a good time along with my spouse and their spouses just last month at Orlando, and we have built a lifelong bonding. Thank you, co-governors, for gracing the occasion. Is to live a life with purpose. All of us have been truly blessed to have been born in this world. We have been truly blessed to have become land members, and we have all been blessed to become the angels of service. Me, you and you, all of us are the wonderful angels of service. I was truly blessed and humbled when very senior lands called me up and said they will join my cabinet. Not because they can do anything, they said they are past their age, they are past their prime. Not because they can do anything, but just as a mark of solidarity and blessings to Arvind Shanan. A really great, humbling moment for me. I should just mention only a few names. We have a big cabinet of more than 400, but forgive me if I cannot say all the names, but I should really mention some names. Noel Pito, Charter President of Balmata, he called me and said, don't call me for anything else. I might not be able to attend meetings just because my blessing and solidarity for you, I will be there in your cabinet. Sadashiv Kinimam, who is my most senior, Sadashiv Kinimam. Yes, yes, Kinimam, thank you so much. Today is his birthday. I don't know which birthday, sir. How many? We can ask you. Only ladies you can't ask the age. 88. Only 88. Yes. This is like playing housey. 8 and 8. 88 years. Reverend Edwin Walter from Hassan, Sanjay Vegde sir, C.S. Satyanarayana. So many senior lions, they have come forward to be with me. And quickly I'll just introduce my wonderful team. I'll request them to just rise for a moment. When I call their names, I won't spend too much time talking about them. DCS Chandregowda, DCT Balkrishna Hegde, Additional DCS Chandrahas Rai, Additional DCT HP Ashok Kumar, Joint Secretary Suman Balachandra, Joint Treasurer Shashidhar Shetty, Cabinet Coordinator Nancy Mascarenas, DG Coordinator Jyoti Shetty, District PRO Sudarshan Padiyar, LCF Chief Lokesh Shetty, Campaign 100 Chief Malesh Gowda, my GAT team of Vijay Maya, Anil Kumar, Mahadevappa, Uma B. Hegde, Devika Somshekar, Jagdish Yadapaditaya, Lancy Carlo, Editor Geeta Kalanpur and her wonderful team, all our RCs, ZCs, all other members of the cabinet,
we have the cabinet presentation going on continuously here, and please bear with us if at all any errors are there. We do not have time to go through the whole thing. I thank our IT specialist Dheeraj Hebri. He has also spent sleepless nights over it. So one or two errors in that, please bear with us. And friends, alone I can do nothing. Alone I can do nothing. Together we can do wonders. ಲಯನ್ಸ್ ಜಿಲ್ಲಾ ಮೊದಲ ಮಹಿಳೆ ಮಮತಾ ಶೆಣೈ ಉದ್ಘಾಟಿಸಿದರು. ರೀನಾ ಧೂಪಿಯಾ, ಅಂತಾರಾಷ್ಟ್ರೀಯ ಮಾಜಿ ನಿರ್ದೇಶಕರಾದ ಕೆ ವಂಶೀಧರ್ ಬಾಬು, ವಿವಿ ಕೃಷ್ಣರೆಡ್ಡಿ, ಕೆ ದೇವಿಗೌಡ, ಮಾಜಿ ಗವರ್ನರ್ ಬಿಎಂ ಭಾರತಿ, ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ಮೋಹನ್ ಕುಮಾರ್ ಮುಖ್ಯ ಅತಿಥಿಗಳಾಗಿದ್ದರು. ಪ್ರಥಮ ಉಪಜಿಲ್ಲಾ ಗವರ್ನರ್ ತಾರನಾಥ್ ಎಚ್ಎಂ, ದ್ವಿತೀಯ ಉಪಜಿಲ್ಲಾ ಗವರ್ನರ್ ಕೆ ಗೋವರ್ಧನ ಶೆಟ್ಟಿ, ಕ್ಯಾಬಿನೆಟ್ ಸೆಕ್ರೆಟರಿ ಎಚ್ಆರ್ ಚಂದ್ರೇಗೌಡ, ಕ್ಯಾಬಿನೆಟ್ನ ಅಡಿಷನಲ್ ಸೆಕ್ರೆಟರಿ ಚಂದ್ರಹಾಸ ರೈ, ಕೋಶಾಧಿಕಾರಿ ಬಾಲಕೃಷ್ಣ ಹೆಗ್ಡೆ, ಹೆಚ್ಚುವರಿ ಕೋಶಾಧಿಕಾರಿ ಎಚ್ಪಿ ಅಶೋಕ್ ಕುಮಾರ್, ಕೋಆರ್ಡಿನೇಟರ್ ನ್ಯಾನ್ಸಿ ಮಸ್ಕರೇನಸ್, ಗವರ್ನರ್ ಕೋಆರ್ಡಿನೇಟರ್ ಜ್ಯೋತಿ ಎಸ್ ಶೆಟ್ಟಿ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಸುದರ್ಶನ್ ಪಡಿಯಾರ್, ಸಂಘಟನಾ ಸಮಿತಿಯ ಆಲ್ವಿನ್ ನರೋನಾ ಓಸ್ವಾಲ್ಡ್ ಡಿಸೋಜಾ, ವಿಜಯ ವಿಷ್ಣುಮಯ್ಯ, ಜಯಪ್ರಕಾಶ್ ಬಿ ಉಪಸ್ಥಿತರಿದ್ದರು. ಭರತನಾಟ್ಯ ಸಾಧಕಿ ರೆಮೋನಾ ಇವೆಟ್ಟಾ ಪಿರೇರಾ ಅವರನ್ನು ಗೌರವಿಸಲಾಯಿತು. Pereira, 19-year daughter of Mrs. Gladys Pereira, has carved her name in the pages of history and in the hearts of those who know her. Her journey in dance began when she was just 2.5 years old. She first stepped into the world of Bharatanatyam, and for the past 17 years, she has continued her passionate pursuit of this classical art form, mastering its grace, discipline, and storytelling power. A proud member of the Leo Club of Kudialbel, District 317D, Ramona's journey of achievements began early. In 2017, she set the stage for greatness by achieving the India Book of Records, the Bharat Book of World Records, and the Golden Book of World Records, London. Her talent, dedication, and passion did not go unnoticed. She was honored with the Keladi Chennamma Award from the district government and Bal Gaurav Award from the state government. At Dharwad, in 2022, her story reached the highest honor, the Pradhan Mantri Rashtriya Bal Puraskar, presented by the central government of India. In a moment she will never forget, she received the award from the Honorable Prime Minister Shri Narendra Modi and shared a personal conversation with him. Ramona joined the Leo Club of Kudialbel in 2021, embracing community service and creativity. She participated in initiatives like Titli and contributed to various cultural events organized by the Leo and Lions clubs. But in 2025, she achieved a feat that stunned the entire world. A 170-hour Bharatanatyam dance marathon, an unbroken celebration of art, endurance and cultural pride. Can I request Mrs. Gladys, Ramona's mother, to please accompany her daughter on the dais. Leos, please come forward for a photograph. ಈ ಕ್ಷಣ ಲಿಯೋ ಸದಸ್ಯರಿಗೆ ಒಂದು ಹೆಮ್ಮೆಯ ಕ್ಷಣ ಅಂತ ಹೇಳಲಿಕ್ಕೆ ನಾವು ಮರೆಯುವುದಿಲ್ಲ. ಬಹುಶಃ ಚಪ್ಪಾಳೆಯ ಸುರಿಮಳೆ ರೆಮೋನಾರವರಿಗೆ ಆಶೀರ್ವಾದದ ಧಾರೆಯಾಗಿ ಎರೆಯಲಿ ಎನ್ನುವಂಥದ್ದು ನಮ್ಮೆಲ್ಲರ ಆಶಯ. ಮುಂದಿನ ದಿನಗಳಲ್ಲೂ ಶ್ರೀದೇವರು ನಿಮಗೆ ಇನ್ನೂ ಉತ್ತಮವಾದಂಥ ಪ್ರಶಸ್ತಿಗಳು ನಿಮ್ಮ ಮಡಿಲಿಗೆ ಬರಲಿ ಎನ್ನುವ ಆಶಯದೊಂದಿಗೆ ಲಯನ್ಸ್ ಜಿಲ್ಲೆ ನಿಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾ ಇದೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 317D ದಿನಾಂಕ 9/8/2025 ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ ಮಂಗಳೂರು ಇಲ್ಲಿ ಜರುಗಿದ ಲಯನ್ಸ್ ಜಿಲ್ಲಾ ಪದಗ್ರಹಣ ಸಮಾರಂಭದಲ್ಲಿ ಏಂಜಲ್ ಆಫ್ ಸರ್ವಿಸ್ ನಿಸ್ವಾರ್ಥ ಸೇವೆಯ ಪ್ರತೀಕ 2024-25 ಸಾಲಿನ ಲಯನ್ಸ್ ಜಿಲ್ಲಾ ನಾಯಕಿ
ಲಯನ್ ಭಾರತಿ BM PMJF D8 ಇವರನ್ನು ಗೌರವಿಸಿ ನೀಡಿದ ಸನ್ಮಾನ ಪತ್ರ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ, ಅಲ್ಲಿ ಆ ಕಡೆ ನೋಡಲ ಅಲ್ಲೇ ಕೊಡವರ ನಾಡಲ. ಕವಿ ಪಂಜೆ ಮಂಗೇಶರಾಯರು. ಲಯನ್ಸ್ ಸಂಸ್ಥೆ ಮಿಲಾಗ್ರೆಸ್ನ ಸದಸ್ಯಾಗಿ ಲಯನಿಸಂಗೆ ಸೇರಿ ಸೇವಾ ಹಿ ಪರಮೋಧರ್ಮ ಎನ್ನುವುದನ್ನು ಅಕ್ಷರಶಃ ಪಾಲಿಸಿದವರು ಲಯನ್ ಭಾರತಿ BM. ತಮ್ಮ 22 ವರ್ಷಗಳ ಸುದೀರ್ಘ ಲಯನಿಸಂ ಪ್ರಯಾಣದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅತ್ಯುತ್ತಮ ಸೇವಾ ಕಾರ್ಯಗಳ ಮೂಲಕ ಸೇವೆಯಲ್ಲೇ ಸಾರ್ಥಕ್ಯವನ್ನು ಕಂಡವರು. ಲೇಡಿ ಲಯನ್ ಆಫ್ ದ ಇಯರ್, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಮೆಡಲಿಯನ್, 8 ಬಾರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಸ್ಪಿನ್, ಹೀಗೆ ಹಲವಾರು ಗೌರವಗಳ ಜೊತೆಗೆ ಲಯನ್ಸ್ ಕ್ಷೇತ್ರದಲ್ಲಿ ಏಂಜಲ್ ಆಫ್ ಸರ್ವಿಸ್ ಎಂದೇ ಗುರುತಿಸಲ್ಪಟ್ಟದ್ದು ತಮ್ಮ ಕಾರ್ಯಕ್ಷಮತೆಗೆ ಸಾಕ್ಷಿ. ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಸಾಲದು, ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಎಂಬ ಮಾತಿನಂತೆ ಲಯನ್ಸ್ನಲ್ಲಿ ಹಲವಾರು ಗುರುತರವಾದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿ 2024-25 ಸಾಲಿನ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾಗಿ ತಾವು ಮಾಡಿರುವ ಸಾಧನೆ ನಿಜಕ್ಕೂ ಗಮನಾರ್ಹವಾದದ್ದು. 500ಕ್ಕೂ ಮಿಕ್ಕಿ ಹೊಸ ಸದಸ್ಯರ ಸೇರ್ಪಡೆ, 6 ಹೊಸ ಲಯನ್ಸ್ ಸಂಸ್ಥೆ ಹಾಗೂ 3 ಹೊಸ ಲಿಯೋ ಸಂಸ್ಥೆಗಳ ಸ್ಥಾಪನೆ, 100ಕ್ಕೂ ಮಿಕ್ಕಿ MJF PMJF ನೋಂದಣಿ, ಹಸಿರು ತೋರಣ ಅಭಿಯಾನದ ಮೂಲಕ ಕದಂಬ ವೃಕ್ಷಗಳನ್ನು ನೆಡುವ ಕಾರ್ಯಕ್ರಮ, ಸುಮಾರು 13 ಲಕ್ಷ ರು ಮೌಲ್ಯದಲ್ಲಿ ಅರ್ಹ ಅಂಗವಿಕಲರಿಗೆ ಕೃತಕ ಕಾಲುಗಳನ್ನು ವಿತರಿಸಿದ ವಿಶಿಷ್ಟ ಕಾರ್ಯಕ್ರಮ, 3ನೇ ಮಲ್ಟಿಪಲ್ ಕೌನ್ಸಿಲ್ ಸಭೆಯ ಆಯೋಜನೆ. ಇಷ್ಟು ಮಾತ್ರವಲ್ಲದೆ ಪೀಸ್ ಪೋಸ್ಟರ್ನಲ್ಲಿ ಮಲ್ಟಿಪಲ್ನಲ್ಲೇ ಪ್ರಪ್ರಥಮ ಸ್ಥಾನಗಳಿಕೆ ಹಾಗೂ ಇಸಾಮೆ ಹಂತದ ಕ್ರಿಕೆಟ್ ಪಂದ್ಯಾಟದಲ್ಲಿ ನಮ್ಮ ಜಿಲ್ಲೆಯ ತಂಡ ಗಮನಾರ್ಹ ಗೆಲುವನ್ನು ಸಾಧಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸಲ್ಪಟ್ಟದ್ದು ನಿಜಕ್ಕೂ ಶ್ಲಾಘನೀಯ. ನಿಮ್ಮ ನಾಯಕತ್ವದಲ್ಲಿ ನಮ್ಮ ಜಿಲ್ಲಾ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ ಓರ್ವ ಸರಳ, ಸ್ನೇಹಮಯಿ, ನೇರ ನಡೆ ನುಡಿಯ, ಸೇವಾ ಮನೋಭಾವದ ವ್ಯಕ್ತಿತ್ವದ ತಮ್ಮ ಅಪೂರ್ವ ಸಾಧನೆಯನ್ನು ಗುರುತಿಸಿ ಇಂದು ಸನ್ಮಾನಿಸುತ್ತಿದ್ದೇವೆ. ಲಯನ್ ಕುಡ್ಪಿ ಅರವಿಂದ್ ಶೆಣೈ, PMJF ಜಿಲ್ಲಾ ರಾಜ್ಯಪಾಲರು 2025-26, ಲಯನ್ಸ್ ಜಿಲ್ಲೆ 3170. ನಮಗೆ ನಮ್ಮ ಜಿಲ್ಲೆಯ ತುಂಬ ವಿಷಯದಲ್ಲಿ ಹೆಮ್ಮೆ ಇದೆ. ಒಂದು ಅಂದರೆ ನಮ್ಮ ಎಲ್ಲ ಪೀಳಿಗೆಗಳ ಮಧ್ಯೆ ಸೌಹಾರ್ದ. ಸರ್, ನಾನು ಬಹಳ ಹೆಮ್ಮೆಯಿಂದ ಇರ್ತೇನೆ. ಕೃಷ್ಣಗೌಡ್ರಿ, ನಾವು ಬೇರೆ ಜಿಲ್ಲೆಗಳಲ್ಲಿ ನೋಡುವಾಗ ನಮ್ಮ ಜಿಲ್ಲೆ ಅಷ್ಟೊಂದು ಹೆಮ್ಮೆ, ಪ್ರತಿಯೊಂದು ಪೀಳಿಗೆಗಳಲ್ಲೂ ಅಷ್ಟೊಂದು ಸೌಹಾರ್ದ. ಡೆಫಿನೆಟ್ಲಿ ವಿ ಆರ್ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ಸ್ ಇನ್ ದ ಮಲ್ಟಿಪಲ್. ಡೆಫಿನೆಟ್ಲಿ ಐ ವಿಲ್ ಸೇವ್ ದ ಪ್ರೌಡ್ ಹಾರ್ಟ್ಸ್. ಮೇಡಮ್ ಭಾರತಿಯವರ ಬಗ್ಗೆ ಅಷ್ಟು ಹೇಳಿದ್ದಾರೆ. ಖಂಡಿತವಾಗಿ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಈ ವರ್ಷದ ನನ್ನ ಸ್ಲೋಗನ್ ಏಂಜಲ್ ಆಫ್ ಸರ್ವಿಸ್ ಅಂದರೆ ಅವರೇ. ಅವರ ವರ್ಷದಲ್ಲಿ ಅವರಿಗೆ ಹೆಗಲಕ್ಕೆ ಹೆಗಲು ಕೊಟ್ಟು ಸುಮಾರು, ಈಗ ನಾವು ಜಿಲ್ಲಾ ಗವರ್ನರಿಗೆ ಸನ್ಮಾನ ಮಾಡುವಾಗ ಅರ್ಧಾಂಗಿಯನ್ನು ಸನ್ಮಾನ ಮಾಡ್ತೇವೆ, ಆದರೆ ಮೇಡಮ್ ಭಾರತಿಯವರ ಸುಮಾರು ಅರ್ಧದಷ್ಟು ಕೆಲಸ ಮಾಡಿದ ಕ್ಯಾಬಿನೆಟ್ ಸೆಕ್ರೆಟರಿಗೆ ನಾನು ಒಟ್ಟಿಗೆ ಸನ್ಮಾನ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಮೇಡಮ್ ಗೀತಾರಾವ್, ನೀವು ಬರಬೇಕು. ಅವರು ಕ್ಯಾಬಿನೆಟ್ ಸೆಕ್ರೆಟರಿಯ ಕೆಲಸ 100% ಮಾಡಿದ್ದಾರೆ. ಜಿಲ್ಲಾ ಗವರ್ನರ್ ಅವರ ಕೆಲಸ 50% ಮಾಡಿದ್ದಾರೆ. ಪ್ಲಸ್ ಕ್ಯಾಬಿನೆಟ್ ಟ್ರೆಷರರ್ ಅವರಿಗೆ ಅಸೌಖ್ಯದಿದ್ದ ಕಾರಣ ಅವರ ಕೆಲಸ ಕೂಡ ಅರ್ಧ ಇವರೇ ಗೀತಾರಾವ್ ಅವರು ಮಾಡಿದ್ದಾರೆ. ಮೇಡಮ್ ದಯವಿಟ್ಟು ಬನ್ನಿ, ನೀವು ನಮ್ಮ ಜಿಲ್ಲಾ IPDG ಒಟ್ಟಿಗೆ ಒಂದು ಸನ್ಮಾನ ಸ್ವೀಕರಿಸಬೇಕಾಗಿ ನನ್ನ ಒಂದು ವಿನಂತಿ. ಸರದಾರೆ IPDG BM ಭಾರತಿ ಅವರಿಗೆ ಸನ್ಮಾನಿಸ್ತಕ್ಕಂತಹ ಸಂದರ್ಭ. ಅದೇ ರೀತಿ ಸಕ್ರಿಯ ಕಾರ್ಯದರ್ಶಿ ಗೀತಾರಾವ್ ಮೇಡಮ್ ರವರಿಗೂ ಕೂಡ ಸನ್ಮಾನಿಸ್ತಕ್ಕಂಥ ಒಂದು ಸುಂದರ ಕ್ಷಣದಲ್ಲಿ ನಾವಿದ್ದೇವೆ. ಓರ್ವ ಮಹಿಳಾ ರಾಜ್ಯಪಾಲೆಯಾಗಿ ತಾನೆಲ್ಲೂ ಕಮ್ಮಿ ಇಲ್ಲ, ಪುರುಷರಿಗಿಂತಲೂ ಉತ್ತಮ ಸಾಧನೆಯನ್ನ ಮಾಡಿ ತೋರಿಸಿ ಹಲವು ಪ್ರಥಮಗಳಿಗೆ ಸರದಾರೆಯಾಗಿ ನಮ್ಮ ಜಿಲ್ಲೆಯನ್ನ 2024-25 ಸಾಲಿನಲ್ಲಿ ಮುನ್ನಡೆಸಿದಂತಹ ನಮ್ಮೆಲ್ಲರ ನೆಚ್ಚಿನ ರಾಜ್ಯಪಾಲೆ
BM ಭಾರತಿಯವರಿಗೆ ಗೌರವಾರ್ಪಣೆ ಮಾಡತಕ್ಕಂಥ ಸುಂದರ ಕ್ಷಣ. ರಮೀಲಾ ಶೇಖರ್ ಶಿವಪ್ರಸಾದ್ ಹೆಗ್ಡೆ ನಿರೂಪಿಸಿದರು. ಸಂಘಟನಾ ಸಮಿತಿ ಅಧ್ಯಕ್ಷ ಶ್ರೀಧರ್ ರಾಜ್ ಶೆಟ್ಟಿ ಸ್ವಾಗತಿಸಿದರು. ಪುಷ್ಪಲತಾ ಕಾರನ್ ಸಹಕರಿಸಿದರು. ನೂತನ ಲಿಯೋ ಅಧ್ಯಕ್ಷೆ ಶ್ರೀನಿಧಿ ತಮ್ಮ ಸಮಿತಿ ಹಾಗೂ ಸೇವಾ ಕಾರ್ಯಗಳನ್ನು ಪರಿಚಯಿಸಿದರು.